ಇದನ್ನ ತಗೊಂಡು ಹೋಗಿ ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಿದ್ಯಲ್ಲ, ನಾನು ನಿನಗೆ 2 ಆಪ್ಷನ್ ಕೊಡ್ತೀನಿ. ಇದು ನಿನಗೆ ಬೇಕು ಅಂದ್ರೆ ನೀನು ಇಲ್ಲೇ ಇರಬೇಕು. ಆ ಜೀವನ ನಿನಗೆ ಬೇಡ ಚಂದು. ನಾವು ನಿನ್ನನ್ನು ಎಲ್ಲಿಗೂ ಕಳ್ಸಲ್ಲ. ನಡಿ ಒಳಗೆ ಬಾ ಅಂತೀನಿ. ನಾನು ಹೇಳಿದ್ನಲ್ಲಮ್ಮ, ನಾನು ಇಲ್ಲಿರಲ್ಲ. ಹೇ, ನೋಡಿದ್ರಪ್ಪ, ಇವಳಿಗೆ ಎಷ್ಟು ಹೇಳಿದ್ರು ಆ ಮನೆನೇ ಇಂಪಾರ್ಟೆಂಟು. ಏಯ್, ಯಾಕೆ ಜೀವ ಇರ್ಬೇಕಾದ್ರೆ ನಮ್ಮನ್ನ ಈ ರೀತಿ ಸಾಯಿಸ್ತಾ ಇದೀಯಾ? ನಮ್ ಸಾವು ನೋಡೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟನಾ? ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೀವು ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಮನೆಗೋಸ್ಕರ ಹೋಗ್ತಾ ಇಲ್ಲ. ನನ್ಗೆ ನನ್ನ ಸರ್ಟಿಫಿಕೇಟ್ ಮುಖ್ಯ ಅಷ್ಟೆ. ಪ್ಲೀಸ್ ಅದೊಂದು ಕೊಟ್ಬಿಡಿ ಪ್ಲೀಸ್. ನೀವೆಲ್ಲ ನನ್ನ ಮಾತಾಡ್ಸಿದ್ದು, ನನ್ನ ಕ್ಷಮಿಸಿದ್ದು ಅದೆಲ್ಲ ನಂಗೆ ಸಂತೋಷನೇ. ನಾನು ನಿಮ್ಗೆಲ್ಲ ಯಾವ ಮೋಸನೂ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ನಿಜ ಏನು ಅಂತ ಆದಷ್ಟು ಬೇಗ ಗೊತ್ತಾಗತ್ತೆ. ನಾನು ಅನ್ಕೊಂಡಿದ್ನ ಖಂಡಿತ ಸಾಧಿಸ್ತೀನಿ. ನಿಮ್ಗೆ ನನ್ನ ಮೇಲೆ ಹೆಮ್ಮೆ ಆಗತ್ತೆ. ಏನ್ರಿ ಇವಳು, ನಾವ್ ಇಷ್ಟೊಂದು ಹೇಳಿದ್ರು ನಾವ್ ಮಾತೆ ಕೇಳಲ್ಲ ಅಂತಾಳೆ. ಚಂದನ, ನೀನ್ ಯಾವತ್ತು ನನ್ನ ಕಣ್ಣೆದುರಿಗೆ ಅವ್ನ ಮದುವೆ ಆದ್ಯೋ ಅವತ್ತೇ ಅವನ ತಲೆ ತೆಗಿಬೇಕಾಗಿತ್ತು. ಅವತ್ತು ಅವನ ತಲೆ ತೆಗ್ದಿದ್ರೆ ಇವತ್ತು ನಿನ್ ಬಾಯಿಂದ ಇಂಥ ಮಾತು ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಮೆಲ್ಲರ ವೇದನೆ ನಿನಗೆ ಕಾಣಿಸ್ತಿಲ್ಲ ಅಲ್ಲ? ನಿನಗೆ ಜನ್ಮ ಕೊಡ್ತಕ್ಕೆ ಅನುಭವಿಸುವಾಗ ಮಾಡ್ಬಿಟ್ಟಿದೆ. ನಮ್ಮೆಲ್ಲರೂ ಸಂಕಟ ಅರ್ಥ ಮಾಡ್ಕೋ ಚಂದನ. ಅಪ್ಪ, ನೀನ್ ಮೊದ್ಲೇ ನನ್ ಮಾತು ಕೇಳಿದಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ ಅಪ್ಪ. ಈಗ ನಾನ್ ಕೆಲ್ಸ ಜಾಯಿನ್ ಆಗಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೀನಿ. ದಯವಿಟ್ಟು ಇಂಥ ಟೈಮಲ್ಲಿ ನನ್ನ ಕಟ್ ಹಾಕಕ್ ನೋಡ್ಬೇಡಿ. ನೋಡು ಚಂದನ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ನ ಕತ್ತಲ್ಲಿರೋ ತಾಳಿನ ಕಿತ್ತು ಬಿಸಾಕ. ಮೊದಲು ಈ ಮನೇಲಿ ಹೇಗಿದ್ಯೋ ಹಾಗೇ ಇರು. ಈ ಮದುವೆ ಒಂದು ಕೆಟ್ಟ ಕನಸು ಅಂತ ಮರ್ತುಬಿಡು. ಆದಷ್ಟು ಬೇಗ ಡಿವೋರ್ಸ್ ಕಂಪ್ಲೈ ಮಾಡ. ಇವತ್ತಿಗೆ ನಿನಗೂ ಆ ಮನೆಗೂ ಗುಣ ಮುಗಿದೋಯ್ತು. ಏನಪ್ಪ ಇದೆಲ್ಲ? ಅಂದ್ರೆ ನಿಮ್ ಉದ್ದೇಶ? ಹೇಳ್ದಷ್ಟು ಮಾಡು ಒಂದೇ. ಸಿದ್ದು, ಬೇಗ ಸರಿ ಅಂತ ಹೇಳಿ. ಇನ್ನು ಏನ್ ಯೋಚನೆ ಮಾಡ್ತಿದೀಯಾ? ಚಂದು, ಏನೇ ಹಾಗೆ ನೋಡ್ತಾ ಇದೀಯಾ? ನಿಮ್ಮ ಅಪ್ಪ ಹೇಳಿದ್ದನ್ ಕೇಳೆ. ಚಂದು, ಎಲ್ಲ ನಿನ್ನ ಒಳ್ಳೇದಕ್ಕೆ ಕಡೆ. ಈ ಮನ್ಸಲ್ಲಿ ಏನಿದೆ ಅನ್ನೋದು ನಂಗೆ ಈಗ ಅರ್ಥ ಆಯ್ತು. ನನ್ನ ಸರ್ಟಿಫಿಕೇಟ್ ಎಲ್ಲಿ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದಮ್ಮ, ಅದೊಂದು ಕೊಟ್ಬಿಡಿ ಸಾಕು. ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಚಂದು, ನಿನ್ನ ಹಠಾನೆ ನಿನಗೆ ಹೆಚ್ಚಾಯ್ತಲ್ವಾ? ಚಂದನ, ನಿನ್ಗೆ ಅವಕಾಶ ಕೊಟ್ಟಿದ್ದೀನಿ. ಯೋಚನೆ ಮಾಡಿ ನಿರ್ಧಾರ ಮಾಡು. ಅಪ್ಪ ಪ್ಲೀಸ್. ನನ್ನ ಮಗಳು ನನ್ನ ಮನೇಲೇ ಇರಬೇಕು. ಇದು ನಾನು ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ನನ್ನ ಮಗಳಿಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓ ಹೌದಪ್ಪ, ನಿಂಗೆ ನಿಜವಾಗ್ಲೂ ಗೊತ್ತಾ? ಹಾಗಿದ್ರೆ ಆ ಸೈನ್ ಜೊತೆ ನನ್ನ ಮದುವೆ ಮಾಡ್ಸಕ್ ಯಾಕೆ ಹೊರಟಿದೆ? ಈಗಲೂ ನಿನ್ನ ಉದ್ದೇಶ ಅದೇ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನಾನ್ ಬೆಂಗಳೂರಿಗೆ ಹೋಗಿದ್ದು ಮದ್ವೆ ಮಾಡ್ಕೊಂಡು ಬಾಳ್ಬೇಕು ಅಂತ ಅಲ್ಲ ಅಪ್ಪ. ನನ್ನ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಅನ್ಕೊಂಡಿದ್ನ ಸಾಧಿಸ್ಬೇಕು ಅಂತ. ಅಪ್ಪ ಪ್ಲೀಸ್, ನನ್ ಸರ್ಟಿಫಿಕೇಟ್ ನಂಗೆ ಕೊಟ್ಬಿಡು. ನನ್ ಕನ್ಸೇನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಇದಕ್ಕೂ ಮೇಲೆ ನಾನು ಇನ್ನ ಏನು ಕೇಳಲ್ಲ. ಸರ್ಟಿಫಿಕೇಟ್ 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 ಅಷ್ಟೊತ್ತಿಂದ ಪಡ್ಕೋತಾ ಇದ್ದೀನಿ. ಒಂದೇ ಪದ ನಿನ್ಗೆ ಅರ್ಥ ಆಗ್ತಿಲ್ವಾ? ಏ ದಾಸು, ಈ ಮನೆಯಲ್ಲಿ ಇವಳಿಗೆ ಸಂಬಂಧಪಟ್ಟ ಏನೇನು ವಸ್ತುಗಳಿದೆಯೋ ತಂದೆ ಮಕ್ಕಳಲ್ಲಿ ಬಿಸಾಕ್. ಅಪ್ಪ,
ಏನ್ ಹೇಳ್ತಾ ಇದ್ದೀರಾ? ಹೇಳ್ದಷ್ಟು ಮಾಡು ಅಂದೆ. ರೀ ದಾಕ್ಷು, ನೀನ್ ಮಧ್ಯ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ದಾಸು, ಹೇಳಿದ್ದ ಅರ್ಥ ಆಗ್ಲಿಲ್ವಾ? ಚಂದು, ನಿಮ್ಮಪ್ಪನ ಕೋಪ ಏನು ಅಂತ ನಿನಗೆ ಗೊತ್ತಿಲ್ವೇನೆ? ಹಠ ಮಾಡ್ಬೇಡ ಕಡೆ, ಪ್ಲೀಸ್. ಕೊಡೋಣ ಅಣ್ಣ, ನನ್ನ ಸರ್ಟಿಫಿಕೇಟ್ ಅಣ್ಣ, ಇದು ನನ್ನ ಅಣ್ಣ, ಕೊಡೋಣ ಪ್ಲೀಸ್ ಅಣ್ಣ, ಪ್ಲೀಸ್ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್. ದಾಸು, ದಾಸು, ಕೊಡಿ. ಅಣ್ಣ ಅಪ್ಪ, ಅಪ್ಪ ಪ್ಲೀಸ್ ಕೊಡಪ್ಪ, ಇದು ನನ್ನ ಕನ್ಸಪ್ಪ. ಅಪ್ಪ ಕೊಡಪ್ಪ, ಅಪ್ಪ ಪ್ಲೀಸ್. ಅಪ್ಪ ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ? ಅಪ್ಪ ಇದು ನನ್ನ ಭವಿಷ್ಯ ಅಪ್ಪ, ಇನ್ ಮುಂದೆ ನನಗೆ ಏನು ತೊಂದರೆ ಕೊಡಲ್ಲ. ಇದು ಕೊಟ್ಬಿಡು ಪ್ಲೀಸ್ ಅಪ್ಪ. ಅಪ್ಪ ಕೊಡಪ್ಪ. ಪ್ಲೀಸ್. ಇದನ್ನ ತಗೊಂಡು ಹೋಗಿ ಸಾಧನೆ ಮಾಡಬೇಕು ಅಂತ ಕನ್ಸು ಕಾಣ್ತಿದ್ಯಲ್ಲ, ನಾನು ನಿನಗೆ 2 ಆಪ್ಷನ್ ಕೊಡ್ತೀನಿ. ಇದು ನಿನಗೆ ಬೇಕು ಅಂದ್ರೆ ನೀನು ಇಲ್ಲೇ ಇರಬೇಕು. ಅಪ್ಪ ಏನಪ್ಪ ಹಿಂಗ್ ಮಾತಾಡ್ತಿದ್ಯಾ? ನನ್ ಭವಿಷ್ಯ ಅಪ್ಪ ಇದು, ನನ್ ಭವಿಷ್ಯನ ನಿನ್ ಕೈಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ ಪ್ಲೀಸ್. ನಾನು ಈ ಮನೆಗೆ ವಾಪಸ್ ಬರ್ತೀನಪ್ಪ, ಬರ್ತೀನಿ. ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ದುಡಿತೀನಿ. ನೀನು ಹೆಮ್ಮೆಯಿಂದ ಇವಳು ನನ್ ಮಗಳು ಅಂತ ಹೇಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಪ್ಪ ಪ್ಲೀಸ್ ಸರ್ಟಿಫಿಕೇಟ್ ಕೊಟ್ಬಿಡಪ್ಪ. ಇದಲ್ದೆ ನಾನು ಬೆಂಗಳೂರಿಗೆ ಹೋಗಿ ಏನು ಪ್ರಯೋಜನ ಇಲ್ಲಪ್ಪ. ಪ್ಲೀಸ್ ಅರ್ಥ ಮಾಡ್ಕೊ ಪ್ಲೀಸ್. ಮಾವ, ನೀನ್ ಮಾತಾಡ್ಬೇಡಮ್ಮ ದಿವ್ಯಾ. ಏನು ಇದನ್ನ ನಿನ್ ಕೈಲಿ ಕೊಡ್ಬೇಕಾ? ಹೇಯ್, ಸುಮ್ನೆ ನಿಂತ್ಕೊಳ್ಳಕ್ಕೆ ಏನೇ ರೋಗ ನಿನಗೆ? ಅಣ್ಣ, ನೀನ್ ಅದ್ರ ಅಪ್ಪಂಗೆ ಹೇಳೋಣ ಪ್ಲೀಸ್. ನೀವೆಲ್ಲರೂ ಹೆಮ್ಮೆ ಪಡೋ ತರ ನಾನ್ ಬದುಕು ತೋರಿಸ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ಅಪ್ಪಂಗೆ ಸರ್ಟಿಫಿಕೇಟ್ ಕೊಡೋಕೆ ಹೇಳು ಪ್ಲೀಸ್. ಪ್ಲೀಸ್ ಅಪ್ಪ. ರೀ ಕೊಡ್ಬೇಡಿ. ಹಾಗೆಲ್ಲ ಮಾತಾಡ್ಬೇಡಪ್ಪ ಪ್ಲೀಸ್. ನನ್ನಿಂದ ಎಷ್ಟು ಅವಮಾನ ಆಗಿದ್ಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಗೌರವ ಸಿಗೋ ಹಾಗೆ ನಾನ್ ಮಾಡ್ತೀನಮ್ಮ. ಅಪ್ಪ ಪ್ಲೀಸ್ ಅಮ್ಮ, ಅಪ್ಪಂಗೆ ಹೇಳಮ್ಮ ಸರ್ಟಿಫಿಕೇಟ್ ಕೊಡೋಕೆ ಪ್ಲೀಸ್. ಕೊಡಪ್ಪ ಅಪ್ಪ ಪ್ಲೀಸ್. ಅಪ್ಪ ಪ್ಲೀಸ್, ನನ್ನ ಹಿಂದೆಲ್ಲ ಆಟ ಆಡಿಸ್ಬೇಡ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬಿಡ ಚಂದನ. 10 ಎಣಿಸೋಷ್ಟರಲ್ಲಿ ನಿನ್ನ ಮನಸ್ಸು ಬದಲಾಗಬೇಕು. ಇಲ್ಲ ಅಂದ್ರೆ ನಾನು ಮನಸ್ಸನ್ನ ಬದಲಾಯಿಸ್ಬೇಕಾಗತ್ತೆ. ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಪ್ಪ. ನೀನೇ ಅಲ್ವಪ್ಪ ನಾನು ಓದಿಸಿದ್ದು. ನೀನ್ ನನ್ನ ಬಗ್ಗೆ ಹೆಮ್ಮೆ ಪಡೋ ತರ ಸಾಧಿಸ್ತೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಸರ್ಟಿಫಿಕೇಟ್ ಕೊಡು ಪ್ಲೀಸ್. ಒಂದು ಅಪ್ಪ ಪ್ಲೀಸ್ ಅಪ್ಪ, ನನ್ ಭವಿಷ್ಯ ಅಪ್ಪ, ಯಾಕೆ ಹಿಂಗ್ ಮಾಡ್ತಿದ್ಯಾ? 2 ಪ್ಲೀಸ್ ಏನಾದ್ರು ಹೇಳಮ್ಮ. ಪ್ಲೀಸ್ ನಾನು ಕಾಲು ಬೀಳ್ತೀನಿ, ಹೇಳಮ್ಮ. ಏನಾದ್ರು ಹೇಳಿ ಅದಕ್ಕೆ ಮಾಡ್ತಿದ್ರೆ ಪ್ಲೀಸ್. ಅದಕ್ಕೆ 4 ನೀನ್ ಯಾಕಂದ್ರೆ ಹೀಗ್ ಮಾಡ್ತಿದ್ಯಾ? 5 ಅಣ್ಣ ಅಪ್ಪಂಗೆ ಹೇಳು. 6 7 ಅಪ್ಪ ಪ್ಲೀಸ್ ಅಪ್ಪ. 8 ಯಾಕಮ್ಮ ಹೀಗ್ ಮಾಡ್ತಿದ್ಯಾ? ಏನಾದ್ರು ಹೇಳಮ್ಮ. ಚಂದು,
ಅಪ್ಪ ಹೇಳಿದ್ದನ್ನ ಕೇಳು. ಇಲ್ಲೇ ಇರ್ತೀನಿ ಅಂತ ಹೇಳೆ, ಬೇಗ ಹೇಳು. ಚಂದನ, ನಿನಗಿಲ್ಲಿರೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಅಪ್ಪ ಹೇಳಿದ್ದಕ್ಕೆ ಒಪ್ಕೋ, ಚೆನ್ನಾಗಿರ್ತೀಯ, ನಿನ್ನ ಭವಿಷ್ಯನೂ ಚೆನ್ನಾಗಿರತ್ತೆ. ಇಲ್ಲ ಅಣ್ಣ, ಅದ್ ಮಾತ್ರ ಸಾಧ್ಯನೇ ಇಲ್ಲ. ನಾನು ಹಾಗೆಲ್ಲ ಬದುಕಕ್ಕಾಗಲ್ಲ. ನಾನು ಅನ್ಕೊಂಡಿದ್ನ ಸಾಧಿಸ್ಲೇಬೇಕಣ್ಣ. ನಾನು ಆರ್ಕಿಟೆಕ್ಚರ್ ಫೀಲ್ಡ್ ಅಲ್ಲಿ ಸಾಧಿಸ್ಲೇಬೇಕು. ನಾನು ಇಲ್ಲಿರಲ್ಲ, ಹಾಗಲ್ಲ. 10 ಇದ್ರ ಮುಂದೆ ನಾವು ನಿನಗೆ ಲೆಕ್ಕಕ್ಕಿಲ್ಲ ಅಲ್ಲ? ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಇದಕ್ಕೋಸ್ಕರ ತಾನೆ ನಮ್ಮನ್ನೆಲ್ಲ ಬಿಟ್ಟು ನೀನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಿರೋದು. ಪ್ಲೀಸ್, ನಿನ್ ಕಣ್ ಮುಂದೆನೆ ನನ್ನ ಭವಿಷ್ಯನ ಹಾಳು ಮಾಡ್ಬೇಡಪ್ಪ. ಪ್ಲೀಸ್ ಅಪ್ಪ, ಬೇಡಪ್ಪ. ಅಪ್ಪ ಪ್ಲೀಸ್, ಅಪ್ಪ. ಅಪ್ಪ ಬೇಡಪ್ಪ. ನೋಡು,